ಹಲೋ ಎವ್ರಿವನ್, ಇವತ್ತು ಮನೆಯಲ್ಲೇ ತುಪ್ಪನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೆಣ್ಣೆನ ತೊಳ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಬೆಣ್ಣೆ, 10 ದಿನಕ್ಕೆ ಇಷ್ಟು ಬಂದಿದೆ ನೋಡಿ. ಇವಾಗ ಇದನ್ನು ತೆಗೆದು ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ನೀರು ಹಾಕ್ಕೊಂಡು ಮತ್ತೆ ಇದನ್ನು ತೊಳ್ಕೊತಾ ಇದ್ದೀನಿ. ಇದೇ ರೀತಿ 3 ಸರಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಬೆಣ್ಣೆನ. ನೋಡಿ ಇವಾಗ ಎಷ್ಟು ಕ್ಲೀನಾಗಿದೆ ಅಂತ. ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೋಡಿ ಬೆಣ್ಣೆ ಕರಗ್ತಾ ಇದೆ. ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ಕುದೀತಾ ಇದೆ. ಇವಾಗ ತುಪ್ಪಕ್ಕೆ ಹಾಕ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಉಪ್ಪು, ಲವಂಗ, ಒಣಮೆಣಸಿನ್ಕಾಯಿ, ಸುಣ್ಣ, ಏಲಕ್ಕಿ, ವೀಳ್ಯದೆಲೆ. ಸುಣ್ಣನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ನೋಡಿ ಕುದಿತಿರೋ ಸೌಂಡ್ ಕೇಳ್ತಾ ಇದೆ ಅಲ್ವಾ? ಇದು ಚಟಪಟ ಅನ್ನೋ ಸೌಂಡು ಕಂಪ್ಲೀಟಾಗಿ ನಿಲ್ಲಬೇಕು. ಇದು ನಿಂತ ತಕ್ಷಣ ಈ ಐಟಮ್ಸ್ಗಳನ್ನೆಲ್ಲ ತುಪ್ಪಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ ಇವಾಗ ತುಪ್ಪ ರೆಡಿಯಾಗಿದೆ. ಇದನ್ನು ಒಂದು ಬಾಟ್ಲಿಗೆ ನಾನು ಸೋಸ್ಕೊತಾ ಇದ್ದೀನಿ. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೇಗೆ ಬಂದಿದೆ ಅಂತ ನಾವು ನೆಕ್ಸ್ಟ್ ಡೇನೇ ನೋಡಬೇಕಾಗುತ್ತೆ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿಡೋಣ. ನೋಡಿ ನಿನ್ನೆ ತುಪ್ಪನ ನಾನು ಇವತ್ತು ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಮರಳಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.